ನಮ್ಮ ಕರ್ನಾಟಕದ ಹೆಮ್ಮೆಯ ವಾಹಿನಿಯಾಗಿರುವಂತಹ ಜಿ ಕನ್ನಡ ಪ್ರಾಯೋಜಕತ್ವದ ಸರಿಗಮಪ ಲಿಟಲ್ ಚಾಂಪ್ಸ್ 2026ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ಅಶ್ಮಿತ್ ಎಜೆ ಮಂಗಳೂರು ಇವರ ವಿಜಯ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ಅಶ್ಮಿತ್ ಎಜೆ ಅಭಿಮಾನಿ ಬಳಗ ಮಂಗಳೂರು ನಿರ್ಧರಿಸಿದ್ದು, ಆ ಪ್ರಯುಕ್ತ ತಾರೀಖು 29ರಂದು ಶನಿವಾರ ಜ್ಯೋತಿ ವೃತ್ತದಿಂದ ನಗರದ ಟೌನ್ ಕ್ಲಾಕ್ ತನಕ ಭವ್ಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಮಾಸ್ಟರ್ ಅಶ್ಮಿತ್ 8ನೇ ತರಗತಿಯ ವಿದ್ಯಾರ್ಥಿ. ಇವರ ತಂದೆ ಜಯರಾಮ ಎ ಮಂಗಳೂರಿನಲ್ಲಿ ವಕೀಲರು. ತಾಯಿ ಶ್ರೀಮತಿ ಆಶಾ ಜಯರಾಮ ಪ್ರಸ್ತುತ ಮಂಗಳೂರಿನ ನಂತೂರಿನಲ್ಲಿ ವಾಸವಾಗಿದ್ದಾರೆ. ಅಶ್ಮಿತ್ 4 ವರ್ಷ ಪ್ರಾಯದಿಂದಲೇ ಹಾಡುವ ಕಲೆಗಾರಿಕೆಯನ್ನು ಮೈಗೂಡಿಸಿಕೊಂಡಿರ್ತಾರೆ. ಈವರೆಗೆ 200ಕ್ಕಿಂತಲೂ ಅಧಿಕ ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿರ್ತಾರೆ. 100ಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರ. ಕರ್ನಾಟಕ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ 2025ರ ಮೇ ತಿಂಗಳಲ್ಲಿ ನಡೆಸಿದ ಶಾಸ್ತ್ರೀಯ ಸಂಗೀತ ಪರೀಕ್ಷೆಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗಿದ್ದಾರೆ. ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಸೂಪ್ರಮ್ ಸೋ ಚಲನಚಿತ್ರದಲ್ಲಿ ಬಂದರು ಬಂದರು ಬಾವ ಬಂದರು ಹಾಡಿಗೆ ಧ್ವನಿ ನೀಡಿರ್ತಾರೆ. ಇವರು ವಯೋಲಿನ್ ನುಡಿಸುವಿಕೆ ಅಲ್ಲದೆ ತಬಲಾ, ಚೆಂಡೆ, ತಾಸೆ, ಮೃದಂಗ ಹಾಗೂ ಮೆಲೋಡಿಕವನ್ನ ನುಡಿಸ್ತಾರೆ. ಇವರು ಚಿಣ್ಣರ ಸೌರಭ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಸಾಂಸ್ಕೃತಿಕ ರತ್ನ, ವಾಯ್ಸ್ ಆಫ್ ಚಾಣಕ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಈಗ ಜಿ ಕನ್ನಡ ಸರಿಗಮಪ ಲಿಟಲ್ ಚಾಂಪ್ಸ್ 2026ರಲ್ಲಿ ಚಾಂಪಿಯನ್ ಪಡೆದು ಸಮಸ್ತ ಕರ್ನಾಟಕದ ಜನತೆಯ ಮನೆ ಮಾತಾಗಿರುವಂಥದ್ದು ತುಳುವರಾದ ನಮಗೂ ಹೆಮ್ಮೆಯಾಗಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈಗ ನಾನು ಹೇಳಿದಂತೆ ಅಶ್ಮಿತ್ ನಮ್ಮ ತುಳುನಾಡಿನ ಕುವರ 8ನೇ ತರಗತಿಯಲ್ಲಿ ಇದ್ದುಕೊಂಡು ವಯಲಿನ್ ವಾದನದೊಂದಿಗೆ ತಬಲಾ ಮತ್ತೆ ಚೆಂಡೆ ಇದನ್ನೆಲ್ಲ ಕರಗತ ಮಾಡಿಕೊಂಡು ಬಹಳಷ್ಟು ಒಂದು ತಾಯಿಯ ಒಂದು ಪ್ರೋತ್ಸಾಹ, ಗುರುಗಳ ಪ್ರೋತ್ಸಾಹದಿಂದ ಬಹಳಷ್ಟು ಶ್ರಮಪಟ್ಟು ಇವತ್ತು ನಮ್ಮ ಮಂಗಳೂರಿನ ಹೆಸರನ್ನು ಕರ್ನಾಟಕದಾದ್ಯಂತ ಸುಮಾರು 7.5 ಕೋಟಿ ಜನರು ಒಂದು ಊಹಿಸಲಾಗದಂತಹ ಒಂದು ಸಾಧನೆಯನ್ನು ಮಾಡಿದಂಥ ಒಂದು ಅಪರೂಪದ ಕುವರ. ನಮಗೆ ಮಂಗಳೂರಿಗೆ ಬಹಳ ಒಂದು ಹೆಮ್ಮೆ, ಡಬಲ್ ಧಮಕ ಆಗಿದೆ. ಈ ಸಂದರ್ಭದಲ್ಲಿ ಅವನಿಗೆ ಅಲ್ಲಿ ಸ್ಟೇಜಲ್ಲಿ ಕೂಡ ಹಾಗೆ, ಅಲ್ಲಿ ಜಡ್ಜಸ್ ಕೂಡ ಹಾಗೆ, ಅವರೆಲ್ಲರೂ ಕೂಡ ಒಂದು ಖುಷಿಯಾಗಿ ಅವನ ಆ ಸ್ವರ ಮಾಧುರ್ಯವನ್ನು ಕಂಡು ಸ್ವರಪುತ್ರ ಎಂಬ ಒಂದು ಬಿರುದನ್ನು ಕೂಡ ಆ ಒಂದು ಅಷ್ಟು ದೊಡ್ಡ ಒಂದು ವೇದಿಕೆಯಲ್ಲಿ ಕೂಡ ಹೇಳಿ ಗೌರವಿಸಿದ್ದಾರೆ. ನಮ್ಮ ಮಂಗಳೂರಿಗೆ ಇದೊಂದು ದೊಡ್ಡ ಹೆಮ್ಮೆ. ಇಂಥ ಮಂಗಳೂರಿನ ಒಂದು ಹೆಸರನ್ನು ರಾಜ್ಯಾದ್ಯಂತ ಒಂದು ಹೆಸರು ತಂದಂತ ಅಶ್ಮಿತ್ ಎಂಬ ಹುಡುಗನನ್ನು ನಾವೆಲ್ಲರೂ ತುಳುನಾಡಿನ ಎಲ್ಲ ಜಾತಿ ಮತ ಭೇದವಿಲ್ಲದ ಎಲ್ಲ ಸಮುದಾಯದವರು ಸೇರಿಕೊಂಡು ನಾವು ಅವರನ್ನು ಶನಿವಾರ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಅವರನ್ನು ಅಲ್ಲಿ ಒಂದು ಸಮಾರಂಭದ ವೇದಿಕೆಯಲ್ಲಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಎಲ್ಲರೂ ತಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹದೊಂದಿಗೆ ಅಶ್ಮಿತ್ಗೆ ಒಂದು ದೊಡ್ಡ ಒಂದು ಪ್ರೋತ್ಸಾಹವನ್ನು ತಾವೆಲ್ಲರೂ ನೀಡಬೇಕಂತೇಳಿ ನಾನು ಇಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಮಂಗಳೂರಿನ ಎಲ್ಲ ಗಣ್ಯರಾಗಲಿ ಅಥವಾ ನಮ್ಮ ಎಲ್ಲ ಜನರ ಹತ್ರ ಕೂಡ ನಮ್ಮ ಒಂದು ಕೋರಿಕೆ ಏನಂತ ಹೇಳಿದ್ರೆ, ನಾಡಿದ್ದು ಎಲ್ಲರೂ ಬಂದು ಹಾಜರಿದ್ದು ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ತಮ್ಮಿಂದಾದಷ್ಟು ಅಲ್ಲಿ ಒಂದು ಪ್ರೋತ್ಸಾಹವನ್ನು ನೀಡಿ ಇದನ್ನು ಯಶಸ್ವಿಗೊಳಿಸಿ ಅದು ಮಂಗಳೂರಿನ ಒಂದು ಹೆಸರನ್ನು ನಮ್ಮ ಇಡೀ ಈ ರಾಜ್ಯ ಅಲ್ಲ ಹೊರ ರಾಜ್ಯದಲ್ಲಿ ಕೂಡ ಹೆಸರು ಬರುವಂತೆ ಎಲ್ಲರೂ ಸಹಕಾರ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ.